ನೆಕ್ಸ್ಟ್ ಬಂದ್ಬಿಟ್ಟು ಬೇಸಿಕ್ ಆಪರೇಷನ್ಸ್ ನೋಡ್ತಾ ಹೋಗೋಣ. ಸೊ ನೀವು ಟೈಟಲ್ ಹಾಕೊಬಹುದು ಇಲ್ಲಿ. ಈಗ ನಾವು ಇನ್ನೊಂದು ರೋನ ಆಡ್ ಮಾಡಬೇಕು, ಇನ್ನೊಂದು ಕಾಲಮ್ನ ಆಡ್ ಮಾಡಬೇಕು. ಏನು ಅಂದ್ರೆ ಪಾಸ್ವರ್ಡ್. ಹೇಗೆ ಅಂದ್ರೆ ಇಲ್ಲಿ ಎಬೋ 80 ತೆಗ್ದಿರೋರು ಎಲ್ಲ ನಾವು ಪಾಸ್ ಅಂತ ಆಡ್ ಮಾಡಬೇಕು, ಮತ್ತೆ ಬಿಲೋ 80 ತೆಗ್ದಿರೋರು ಫೇಲ್ ಅಂತ ಹೋಗ್ಬೇಕು. ಓಕೆ, ಸೊ ಅದನ್ನ ನಾವು ಯಾವ ರೀತಿ ಮಾಡ್ತಾ ನೋಡೋಣ. df ಆಫ್ ಪಾಸ್ವರ್ಡ್ ಈಕ್ವಲ್ ಟು df ಆಫ್, ನೋಡಿ ಇದೊಂದು ಕಾಲಮ್ನ ಆಡ್ ಮಾಡ್ತಾ ಇದ್ದೀನಿ ಪಾಸ್ವರ್ಡ್ ಅಂತ. ಓಕೆ, ನನ್ನ ಕಂಡೀಷನ್ ಏನು, ಮಾರ್ಕ್ಸ್ ಎಷ್ಟಿರಬೇಕು, ಗ್ರೇಟರ್ ದನ್ 80 ಆರ್ ಈಕ್ವಲ್, ಗ್ರೇಟರ್ ದನ್ ಈಕ್ವಲ್ 80. ಓಕೆ, just df ನೋಡಿ ಇಲ್ಲಿ ಎಬೋ 80 ಆರ್ ಈಕ್ವಲ್ ಟು 80 ಇರೋರೆಲ್ಲ ಟ್ರೂ ಅಂತ ಬಂದಿದೆ, ಯಾಕಂದ್ರೆ ಅವರೆಲ್ಲ ಪಾಸ್. ನೋಡ್ಬೋದು ಇಲ್ಲಿ ರೋಹಿತ್ 85 ಟ್ರೂ, ಆಶಾ 92 ಟ್ರೂ, ದಿವ್ಯಾ 90 ಟ್ರೂ, ಅಂಡ್ ಇಲ್ಲಿ ಕಿರಣ್ 78 ಫಾಲ್ಸ್ ಅಂತ ಬಂದಿದೆ, ಬಿಕಾಸ್ ಅವ್ರದ್ದು ಲೆಸ್ ದನ್ 80 ಇದೆ, ಅದಕ್ಕೋಸ್ಕರ ಅವ್ರದ್ದು ಫಾಲ್ಸ್ ಅಂತ ಬಂದಿದೆ. ಲೈಕ್ ದಿಸ್ ನಾವು ಒಂದು ಕಾಲಮ್ ಆಡ್ ಮಾಡಬಹುದು ಬೇಸ್ಡ್ ಆನ್ ಯುವರ್ ಕಂಡೀಷನ್. ಈಗ ನಾನು ನಿಮ್ಮ ಮಾರ್ಕ್ಸಿಗೆ ಕೆಲವೊಂದು ನಂಬರ್ಸ್ನ ಆಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಮಾರ್ಕ್ಸ್ನ ಅಪ್ಡೇಟ್ ಮಾಡಬೇಕು. ಈಗ ರೋಹಿತ್ 85 ಅಂತ ಇದೆ, ಅವನು ತಿರ್ಗಾ ಅಡಿಷನಲ್ ಪ್ಲಸ್ ಮಾರ್ಕ್ಸ್ ಕೊಡ್ಬೇಕು, ಅದನ್ನ ನಾನು ಅಡಿಷನ್ ಮಾಡಬೇಕು. ಅದನ್ನ ಯಾವ ರೀತಿ ಮಾಡೋದು? ಸೊ ಅದಕ್ಕೋಸ್ಕರ ಮಾರ್ಕ್ಸ್ ಪ್ಲಸ್ 5 is equal to df ಆಫ್, ಯಾವ್ದು ನಾವು ಅಡಿಷನ್ ಮಾಡ್ತಾ ಇದೀವಿ, ಮಾರ್ಕ್ಸ್ಗೆ ಅಡಿಷನ್ ಮಾಡ್ತಾ ಇದೀವಿ. ಮಾರ್ಕ್ಸ್ then we going to add ಪ್ಲಸ್ ಆಪರೇಟರ್ ಯೂಸ್ ಮಾಡ್ಕೊಂಡು ನಾವು 5 ನ ಆಡ್ ಮಾಡ್ತೀವಿ. ನಾವು ಸಿ ಒಂದು ಹೊಸ ಕಾಲಮ್ ಆಡ್ ಆಗಿರುತ್ತೆ, ಅದೇ ಬಂದ್ಬಿಟ್ಟು ಮಾರ್ಕ್ಸ್ ಪ್ಲಸ್ 5 ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ರೋಹಿತ್ 85 ಪ್ಲಸ್ 5 ಯು ಗೆಟ್ 90, ಮತ್ತೆ ಆಶಾದ್ 92 ಮತ್ತೆ 97 5 ನ ಆಡ್ ಮಾಡಿದ್ರೆ. ಓಕೆ, ಲೈಕ್ ದಿಸ್ ನಾವು ನಿಮ್ಮ ಡೇಟಾಗೆ ನಂಬರ್ಸ್ ನ ಕೂಡ ಆಡ್ ಅಪ್ ಮಾಡಬಹುದು. ಈಗ ನಾವು ಆಡ್ ಅಪ್ ಏನೋ ಮಾಡೋದು. ಈಗ ನಾವು ಯಾವ್ದಾರ ಒಂದು ಕಾಲಮ್ ರಿಮೂವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಈ ಸಿಟಿ ಆಗಿರ್ಬೋದು, ಈ ಪಾಸ್ವರ್ಡ್ ಆಗಿರ್ಬೋದು, ಇದು ಯಾವ್ದಾದ್ರು ರಿಮೂವ್ ಮಾಡಬೇಕು. ಅದನ್ನ ನಾನು ಯಾವ ರೀತಿ ರಿಮೂವ್ ಮಾಡ್ತೀನಿ? ಸೊ ಅದಕ್ಕೊಂದು ಫಂಕ್ಷನ್ ಇದೆ, ದಟ್ ಈಸ್ ಯು ಕ್ಯಾನ್ ಗೋಯಿಂಗ್ ಟು ಯೂಸ್ df ಡಾಟ್ ಡ್ರಾಪ್ ಅನ್ನೋ ಒಂದು ಫಂಕ್ಷನ್. df is equal to, or you can say drop ಅಂದ್ಕೊಳ್ಳಿ, ಡ್ರಾಪ್ df dot drop ಕಾಲಮ್. ಸೊ ಕಾಲಮ್ ನೇಮ್ ಯಾವ ಡ್ರಾಪ್ ಮಾಡ್ಬೇಕು, ನಾವು ರಿಮೂವ್ ಮಾಡಬೇಕು. ನಾನು ಮಾರ್ಕ್ಸ್ ಪ್ಲಸ್ 5 ನ ರಿಮೂವ್ ಮಾಡಬೇಕು ಅನ್ಕೋತೀನಿ. ನೋಡಿ, ಮಾರ್ಕ್ಸ್ ಪ್ಲಸ್ 5 ಇಲ್ಲಿ ರಿಮೂವ್ ಆಗಿದೆ. ಓಕೆ, ಲೈಕ್ ದಿಸ್ ನಾವು df ಡಾಟ್ ಡ್ರಾಪ್ ಅನ್ನೋ ಒಂದು ಫಂಕ್ಷನ್ ಯೂಸ್ ಮಾಡಿಕೊಂಡು ನಿಮ್ಮ ಕಾಲಮ್ಸ್ ನಾವು ರಿಮೂವ್ ಮಾಡ್ಕೊಬಹುದು. ಇಲ್ಲಿ ನಾವು ಸ್ಪೆಸಿಫೈ ಮಾಡಬೇಕು ಅಷ್ಟೇ. ನಾವು ಮಲ್ಟಿಪಲ್ ಕಾಲಮ್ಸ್ ಕೂಡ ರಿಮೂವ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಪಾಸ್ವರ್ಡ್ ಅನ್ನೋದು ರಿಮೂವ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಅದನ್ನು ಕೂಡ ನಾವಿಲ್ಲಿ ಮಲ್ಟಿಪಲ್ ಆಗಿ ಇನ್ಕ್ಲೂಡ್ ಮಾಡಬಹುದು.
ನೋಡಿ ಪಾಸ್ವರ್ಡ್ ಕೂಡ ರಿಮೂವ್ ಆಯ್ತು. ಸೊ ಈ ರೀತಿ ನೀವು ಏನಾದ್ರು ಡ್ರಾಪ್ ಮಾಡಬೇಕು ಅಂದ್ರೆ ಈ ರೀತಿ ನೀವು ಡ್ರಾಪ್ ನ ಯೂಸ್ ಮಾಡಿಕೊಂಡು ಡ್ರಾಪ್ ಮಾಡ್ಕೊಬಹುದು. ಓಕೆ, ಸೊ ಈಗ ನಾವು ಸ್ಟ್ಯಾಟಿಸ್ಟಿಕ್ ಡೇಟಾ ನೋಡಬೇಕು. ನಿಮ್ಮ ಡೇಟಾ ಸೆಟ್ ಬಗ್ಗೆ ನಾವು ತಿಳ್ಕೊಬೇಕು. ಸ್ಟ್ಯಾಟಿಸ್ಟಿಕ್ ಡೇಟಾ ಈಗ ಮೀನ್ ಇರಬಹುದು, ಡಿವಿಯೇಷನ್ ಇರಬಹುದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದಕ್ಕೆ ಇರ್ತೀರಾ, ಮ್ಯಾಕ್ಸಿಮಮ್ ಮಿನಿಮಮ್ ಅದನ್ನೆಲ್ಲ ನೋಡಬೇಕು. ಸೊ ಅದಕ್ಕೆ ನಾವು ಒಂದು ಫಂಕ್ಷನ್ ದಟ್ ಇಸ್ df ಡಾಟ್ ಡಿಸ್ಕ್ರೈಬ್ ಅಂತ. ನೋಡಿ ಈ ರೀತಿ ಮಾಡಿದ್ರೆ ನಿಮ್ಗೆ ಕೌಂಟ್, ಸೊ ಈಚ್ 4 ಅಂತ ಇದೆ, ಮಾರ್ಕ್ಸ್ 4 5. ಸೊ ಏನಿದು ಕೌಂಟ್ 4 ಅಂದ್ರೆ ಬಿಕಾಸ್ ಇಲ್ಲಿ 4 ಜನ ಇದ್ದಾರೆ, ಇಲ್ಲೂ ಕೂಡ 4 ಜನ ಇದ್ದಾರೆ. ಸೊ ಎಲ್ಲರಿಗೂ ಸೇಮ್ ಇರುತ್ತಲ್ವಾ, ಮಾರ್ಕ್ಸ್ +5 ತಗೊಂಡ್ರು ಕೂಡ 4 ಜನ ಇದ್ದಾರೆ. ಮೀನ್ ಟೋಟಲ್ ಏಜ್ ನ ಮೀನ್ ಎಷ್ಟು ಅದು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಮತ್ತೆ ಮಾರ್ಕ್ಸ್ ನ ಮೀನ್ ಮತ್ತೆ ಇವರ ಫೈನಲ್ ಮಾರ್ಕ್ಸ್ +5. ಸ್ಟ್ಯಾಂಡರ್ಡ್ ಡಿವಿಯೇಷನ್, ಏಜ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು, ಮಾರ್ಕ್ಸ್ ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಅದು ಕೂಡ ಡಿಸ್ಪ್ಲೇ ಆಗಿದೆ. ಲೈಕ್ ದಿಸ್ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಡೇಟಾನ ನೀವು ತಿಳ್ಕೊಬಹುದು. ಏನು ಯೂಸ್ ಮಾಡಿಕೊಂಡು ಡಾಟ್ ಡಿಸ್ಕ್ರೈಬ್ ಅನ್ನೋ ಒಂದು ಫಂಕ್ಷನ್ ನ ಯೂಸ್ ಮಾಡ್ಕೊಂಡು. ಇಲ್ಲ ನೀವು ಮ್ಯಾನ್ಯುವಲ್ ಆಗಿ ನೋಡ್ತೀನಿ ಅಂದ್ರೆ ಕೂಡ ನೋಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಈಗ ನಾನು ಮಾರ್ಕ್ಸ್ ಮೀನ್ ನೋಡಬೇಕು, ಮಾರ್ಕ್ಸ್ ಮೀನ್ ನಾನು ಡಾಟ್ ಮೀನ್ ಡಾಟ್ ಮೀನ್ ಯೂಸ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ ನ ಮೀನ್ ನೋಡ್ತಾ ಇದ್ದೀನಿ. ಇಲ್ಲಿ ಏನಿದೆ ಮಾರ್ಕ್ಸ್ ನ ಮೀನ್ ಎಷ್ಟಿದೆ 86.25 ರೈಟ್. ನೋಡಿ ಇಲ್ಲಿ ಕೂಡ 86.25. ಈ ತರ ಮ್ಯಾನ್ಯುವಲ್ ಆಗಿ ಕೂಡ ನಾವು ನೋಡ್ಕೊಬಹುದು. ಈ ತರ ಇಲ್ಲಿ ನೀವು ಡಿಸ್ಕ್ರೈಬ್ ಯೂಸ್ ಮಾಡೋದ್ರಿಂದ ಎಲ್ಲವೂ ಒಂದೇ ಸತಿ ಬಂದ್ಬಿಡುತ್ತೆ, ಮೀನ್ ಇಂದ ಸ್ಟ್ಯಾಂಡರ್ಡ್ ಡಿವಿಷನ್ ಎಲ್ಲದೂ ಬಂದ್ಬಿಡುತ್ತೆ. ಬಟ್ ನೀವು ಮ್ಯಾನ್ಯುವಲ್ ಆಗಿ ಒಂದೊಂದೇ ತಿಳ್ಕೊಬೇಕು ಅಂದ್ರೆ ಈ ತರ ಒಂದು ಸಿಂಗಲ್ ಫಂಕ್ಷನ್ಸ್ ನ ಯೂಸ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಇಲ್ಲಿವರೆಗೂ ನಾವು ನಿಮ್ಮ ಪ್ಯಾಂಡಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡೋದನ್ನ ತಿಳ್ಕೊಂಡಿವಿ ಅಲ್ವಾ. ಇವಾಗ ಮಿಸ್ಸಿಂಗ್ ವ್ಯಾಲ್ಯೂಸ್ ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು. ಈಗ ನಿಮ್ಮ ಡೇಟಾ ಸೆಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ DF ಅದೊಂದು ಡೇಟಾ ಸೆಟ್, ಇದು ನಿಮ್ಮ ಡೇಟಾ ಸೆಟ್. ಈಗ ಈ ಡೇಟಾಸ್ ಅಲ್ಲಿ ಕೆಲವೊಂದು ಮಿಸ್ಸಿಂಗ್ ವ್ಯಾಲ್ಯೂಸ್ ಇರ್ತವೆ. ಆ ಮಿಸ್ಸಿಂಗ್ ವ್ಯಾಲ್ಯೂಸ್ ನಾವು ಏನ್ ಮಾಡಬೇಕು, ಇಲ್ಲ ಫಾರ್ ಎಕ್ಸಾಂಪಲ್ ರೋಹಿತ್ ಬ್ಯಾಂಗ್ಳೂರ್ ಸಿಟಿ ಕೊಟ್ಟಿರಲ್ಲ, ಅಡ್ರೆಸ್ ಅವರೆಲ್ಲ ಮಿಸ್ ಆಗಿರ್ತಾರೆ, ಆ ದಿನ ಆಬ್ಸೆಂಟ್ ಇರ್ತಾರೆ. ಇವರೊಬ್ರು ಎಂಪ್ಲಾಯಿ ಅಂದ್ಕೊಳ್ಳಿ ಆಬ್ಸೆಂಟ್ ಇರ್ತಾರೆ. ಸೊ ಅವರು ಬ್ಯಾಂಗ್ಳೂರ್ ಡೇಟಾ ಇರೋದಿಲ್ಲ. ಮತ್ತೆ ಇಲ್ಲ ಆಶಾದು ಏಜ್ ಇರೋದಿಲ್ಲ, ಅವ್ರಿಗೆ ಏಜ್ ಇಷ್ಟು ಅಂತ ಗೊತ್ತಿರಲ್ಲ, ಕರೆಕ್ಟಾಗಿ ಅಕ್ಯುರೇಟ್ ಆಗಿ ಗೊತ್ತಿರಲ್ಲ, ಏನೋ ಒಂದು ಹಾಕಿರ್ತಾರೆ. ಅದು ಸ್ವಲ್ಪ ತಪ್ಪಿರುತ್ತೆ. ಅದನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡೋದು, ಅದನ್ನ ಅವಾಯ್ಡ್ ಯಾವ ರೀತಿ ಮಾಡೋದು, ಅದನ್ನ ನಾವು ಇವರ್ ಹ್ಯಾಂಡ್ಲಿಂಗ್ ಮಿಕ್ಸಿಂಗ್ ಡೇಟಾದಲ್ಲಿ ನಾವು ಕಲ್ತ್ಕೊಂತ ಹೋಗ್ತೀವಿ. ಸೊ ಅದು ಟೆಸ್ಟ್ ಹಾಕೊಳ್ಳೋಣ. ಸೊ ಒಂದು ಮಿಸ್ಸಿಂಗ್ ಡೇಟಾ ನಾವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. DF ನನ್ ಅಂತ ಹೇಳ್ಕೊಳ್ಳಿ, ನನ್ ಇಸ್ ಈಕ್ವಲ್ ಟು PD ಡಾಟ್ P ಅಂತ ತಗೊಂಡಿದ್ದೀವಿ, PD P ಡೇಟಾ ಫ್ರೇಮ್ ಆಫ್ ನೇಮ್ ತಗೊಂತೀವಿ. ಸೊ ಇಲ್ಲಿದೆ ಅನ್ಸುತ್ತೆ, ನಾವು ಇದನ್ನ ಕಾಪಿ ಮಾಡ್ಕೊಬಹುದು. ಓಕೆ, ಇಲ್ಲಿ ನಾವು ಏಜ್ ಬದಲು ಇಲ್ಲಿ ನನ್ ಅಂತ ಹಾಕೊಳ್ಳೋಣ ಫಸ್ಟ್. ನನ್ ನಮಗೆ ಗೊತ್ತಿಲ್ಲ, ಅವ್ರು ಕೊಟ್ಟಿಲ್ಲ ಅದು ನೇಮ್, ಆ ಥರ ನಾವು ಕ್ರಿಯೇಟ್ ಮಾಡ್ಕೊತಾ ಇದೀವಿ. ನಿಮ್ಬಿಟ್ಟು ಮಾರ್ಕ್ಸ್ ಅಲ್ಲಿ NP ಡಾಟ್ ನನ್ ಕೆಲವೊಂದು ನನ್ ವ್ಯಾಲ್ಯೂಸ್ ನ ಇನ್ಕ್ಲೂಡ್ ಮಾಡ್ಕೊಂಡ್ವಿ. ಇದಕ್ಕೆ ನಾವು ಡೇಟಾ ಫ್ರೇಮ್ ಆಗಿ ಕನ್ವರ್ಟ್ ಮಾಡ್ತೀವಿ. ಓಕೆ, ನಾವು NumPy ನ ಇಂಪೋರ್ಟ್ ಮಾಡ್ಕೊಬೇಕು ರೈಟ್.
ನಾವು ನಂಪೈ ಇಂಪೋರ್ಟ್ ಮಾಡ್ಕೊಂಡಿಲ್ಲ, ಇಂಪೋರ್ಟ್ numpy as np. ಓಕೆ, ಇವಾಗ ನಾವು ಇದನ್ನ ಡೇಟಾ ಫ್ರೇಮ್ ಕನ್ವರ್ಟ್ ಮಾಡ್ಕೊಬೇಕು. ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು? df2 is equal to p dot data frame. ಏನನ್ನ ಕನ್ವರ್ಟ್ ಮಾಡ್ಕೊಂತ ಇದೆ? ಡೇಟಾ. ನೋಡ್ಬೋದು ಇಲ್ಲಿ ನನ್ ಅಂದ್ರೆ ಗೊತ್ತಿಲ್ಲ, ತಿಳಿದಿಲ್ಲ ಅವ್ರಿಗೆ, ಇದು ನನ್. ಕಿರಣ್ ಕೂಡ ಮಾರ್ಕ್ಸ್ ನನ್ ಆಗಿದೆ, ಇಲ್ಲಿ ರೋಹಿತ್ ಏಜ್ ನನ್ ಆಗಿದೆ. ಇಲ್ಲಿ ನಮಗೆ ಎರಡು ಮಿಸ್ಸಿಂಗ್ ವ್ಯಾಲ್ಯೂ ಇದಾವೆ. ಇದನ್ನ ನಾವು ಹೆಂಗ್ ಡೀಲ್ ಮಾಡೋದು? ಈ ರೀತಿ ಬಂದಾಗ, ಸೊ ಇಲ್ಲಿ ನಮಗೆ ಸ್ವಲ್ಪ ಮಾತ್ರ ಇದೆ. ಯಾವಾಗ ನೀವು ಬಿಗ್ ಡೇಟಾಸ್ ನ ಡೀಲ್ ಮಾಡ್ತೀರಾ, ಅಲ್ಲಿ ಯೂಸ್ ನಂಬರ್ ಆಫ್ ನನ್ಸ್ ಇರಬಹುದು, ನಿಮಗೆ ಗೊತ್ತಾಗಲ್ಲ, ಅದು ಫೈಂಡ್ ಔಟ್ ಮಾಡಕ್ ಕಷ್ಟ ಆಗುತ್ತೆ. ಓಕೆ, ಆ ಟೈಮಲ್ಲಿ ನಾವು ಕೆಲವೊಂದು ಆಪರೇಷನ್ಸ್ ನ ಮಾಡಬೇಕಾಗುತ್ತೆ ಯೂಸಿಂಗ್ ಯುವರ್ ಪ್ಯಾಂಡಾಸ್. ಅದನ್ನ ನಾವು ಯಾವ ರೀತಿ ಮಾಡೋದು? ಓಕೆ, ಫಸ್ಟಿಗೆ ನಾವು ಎಷ್ಟು ನನ್ ವ್ಯಾಲ್ಯೂ ಇದಾವೆ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಇಲ್ಲಿ ನಮಗೆ 2 ಅಂತ ನೀವು ಹೇಳ್ಬಿಡ್ತೀರಾ, ಬಿಕಾಸ್ ಇಲ್ಲಿ ಇರೋದೇ 4 ಜನ. ಓಕೆ, ಇಲ್ಲಿ ಹೇಳ್ಬಿಡ್ತೀರಾ ನೀವು ಎಣಿಸ್ಕೊಂಡು. ಬಟ್ ಯಾವಾಗ ನಿಮಗೆ ಯೂಸ್ ನಂಬರ್ ಆಫ್ ಡೇಟಾ 1000 10,000 ಆ ತರ ಇರುತ್ತೋ, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಲ್ಲ ಎಷ್ಟು ಜನ ನನ್ನಿದ್ದಾರೆ ಅಂತ. ಒಂದೊಂದಾಗಿ ಎಣಿಸ್ಕೊಳಕ್ ಆಗಲ್ಲ ಈ ರೀತಿ. ಅವಾಗ ನಾವು ಸಿಂಪಲ್ ಆಗಿ ನಿಮ್ಮ ಪ್ಯಾಂಡಾಸ್ ಇರೋ ಕೆಲವೊಂದು ಫಂಕ್ಷನ್ಸ್ ನ ಯೂಸ್ ಮಾಡಬೇಕಾಗುತ್ತೆ. ಈಸ್ ನಲ್ ಡಾಟ್ ಸಮ್. ಸೊ ಏನಾರ ಅಂತ ಓಕೆ ಡಾಟ್ ಓಕೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಇದಾವೆ ನಲ್ ವ್ಯಾಲ್ಯೂಸ್ ಅಂತ ತೋರಿಸ್ತಾ ಇದೆ. ಏಜ್ ಅಲ್ಲಿ ಒಂದಿದೆ, ಏಜ್ ಅನ್ನೋ ಒಂದು ಕಾಲಮ್ ಅಲ್ಲಿ ಒಂದು ನಲ್ ವ್ಯಾಲ್ಯೂ ಇದೆ, ಅದೇ ಬಂದ್ಬಿಟ್ಟು ರೋಹಿತ್ ಅವ್ರದ್ದು ನನ್ ಇದೆ ಅಲ್ವಾ ಇಲ್ಲಿ, ಅದು ಏಜ್ ಅಲ್ಲಿ. ಮತ್ತೆ ನಿಮ್ಮ ಮಾರ್ಕ್ಸ್ ಅಲ್ಲಿ ಕೂಡ ಒಂದು ನನ್ ಇದೆ, ನನ್ ನಿಮ್ಮ ಮಾರ್ಕ್ಸ್ ಸಾರಿ ಕಾಲಮ್ ಅಲ್ಲಿ, ರೈಟ್, ಅದು ಕೂಡ 1 ಅಂತ ಇದೆ. ಟೋಟಲ್ ಆಗಿ 2. ಸೊ ಈ ರೀತಿ ನೀವು ಕೌಂಟ್ ಅಪ್ ಮಾಡ್ಕೊಬಹುದು. ಓಕೆ, ತಿಳ್ಕೊಂಡ್ವಿ, ನಮ್ಗೆ ಎಷ್ಟು ನಲ್ ವ್ಯಾಲ್ಯೂಸ್ ಇದೆ, ಇಲ್ಲಿ ಯಾವ್ಯಾವ ಕಾಲಮ್ ನಲ್ಸ್ ಇದೆ ಅಂತ ಗೊತ್ತಾಯ್ತು. ಇವಾಗ ಅದನ್ನು ಡೀಲ್ ಮಾಡೋದು ಹೇಗೆ? ಸೊ ಅದಕ್ಕೆ ನಾವು ಕೆಲವೊಂದು ಫಂಕ್ಷನ್ಸ್ ನ ಯೂಸ್ ಮಾಡಬೇಕಾಗುತ್ತೆ. df2 ಡಾಟ್ ಡ್ರಾಪ್ ನ ಸೊ ಸಿಂಪ್ಲಿ ಡ್ರಾಪ್ ಮಾಡ್ಬಿಡಿ. ಸೊ ನಮ್ಗೆ ಎರಡೇ ಪಾಸಿಬಿಲಿಟಿ ಇರೋದು, ಒಂದು ಡ್ರಾಪ್ ಮಾಡಬೇಕು, ಇದನ್ನು ರಿಮೂವ್ ಮಾಡ್ಬಿಡ್ಬೇಕು, ಅಲ್ಲಿ 0 ಇಲ್ಲ ಏನಾದ್ರು ಒಂದು ಹಾಕ್ಬಿಡ್ಬೇಕು. ಓಕೆ, ಇಲ್ಲ ಅಂದ್ರೆ ಜಸ್ಟ್ ಅಂದ್ರೆ ಆ ಜಾಗದಲ್ಲಿ ಇದ್ರ ಬಗ್ಗೆ ಮೀನ್, ಇಲ್ಲಿ ಎಷ್ಟು ಜನ ಇದ್ರೋ ಅಷ್ಟ್ರದ್ದು ಮೀನ್ ಹಾಕ್ಬಿಡ್ಬೋದು, ಆವರೇಜ್ ಹಾಕ್ಬೋದು. ಆ ಥರ ನಾವು ರಿಪ್ಲೇಸ್ ಮಾಡ್ತಾ ಹೋಗ್ಬೋದು. ಓಕೆ, ನಾನು ಡ್ರಾಪ್ ಮಾಡಿ ನೋಡ್ತೀನಿ ಈಗ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಡ್ರಾಪ್ ನ ಸಬ್ಸೆಟ್, ಸೊ ಸಬ್ಸೆಟ್ ನ ಯೂಸ್ ಮಾಡಿ ನಾನು ಯಾವ ಕಾಲಮ್ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇದೆ ನಮ್ಗೆ, ಇಲ್ಲಿ ಮಾರ್ಕ್ಸ್ ಅಲ್ಲಿ ಒಂದಿದೆ. ಓಕೆ, ಮಾರ್ಕ್ಸ್ ನೋಡ್ಬೋದು, ಇಲ್ಲಿ ಫುಲ್ ಡ್ರಾಪ್ ಆಗೋಯ್ತು. ಯಾರು ಡ್ರಾಪ್ ಆಗಿದ್ದಲ್ಲಿ? ಕಿರಣ್ ರಿಮೂವ್ ಮಾಡಿದ್ದಾರೆ, ಬಿಕಾಸ್ ಅವ್ದು ನಲ್ಲಿತ್ತು ಇಲ್ಲಿ ಮಾರ್ಕ್ಸ್ ಅಲ್ಲಿ. ಅದೇ ರೀತಿ ನೀವು ಇಲ್ಲಿ ರೋಹಿತ್ ಕೂಡ ಏಜ್ ಅಂತ, ಇಲ್ಲಿ ಸಬ್ಸೆಟ್ ಏಜ್ ಅಂತ ಕೂಡ ರೋಹಿತ್ ರಿಮೂವ್ ಆಗುತ್ತೆ, ಬಿಕಾಸ್ ಅವ್ರದ್ದು ನನ್ ಇದೆ. ಈ ರೀತಿ ನಾವು ಎಂಟೈರ್ ರೋ ನಾವು ಡ್ರಾಪ್ ಮಾಡ್ಕೊಬಹುದು. ಎಲ್ಲೆಲ್ಲಿ ಮಿಸ್ಸಿಂಗ್ ಇದೆ ಆ ರೀತಿ ನಾವು ಕ್ಲೀನ್ ಮಾಡ್ಕೊಬಹುದು. ಇದು ನೋಡಿ ಕ್ಲೀನ್ ಆಯ್ತು, ಒಬ್ಬೊಂದು ರಿಮೂವ್ ಆಯ್ತು, ಇನ್ನೊಬ್ಬಂದು ಮಾತ್ರ ಬ್ಯಾಲೆನ್ಸ್ ಇದೆ. ಇವ್ರ ಜಾಗದಲ್ಲಿ ನಾವು ಜಸ್ಟ್ ನಮಗೆ ಇದನ್ನ ರಿಮೂವ್ ಮಾಡೋದು ಬೇಡ, ನಮಗೆ ರೋ ತುಂಬಾನೇ ಇಂಪಾರ್ಟೆಂಟ್. ಈ ಡೇಟಾ ಎಲ್ಲ ಇರುತ್ತಲ್ಲ, ಇಲ್ಲಿ ನೇಮ್ ಇದೆ, ಮಾರ್ಕ್ಸ್ ಇದೆ, ಬಟ್ ಬರೀ ಏಜ್ಗೋಸ್ಕರ ಎಂಟೈರ್ ಡೇಟಾನ ಡಿಲೀಟ್ ಮಾಡೋದು ಸ್ವಲ್ಪ ಡೇಟಾನ ಲಾಸ್ ಮಾಡ್ಕೊಳಂಗಾಗುತ್ತೆ ಅಲ್ವಾ. ಆ ರೀತಿ ನೀವು ಯೋಚನೆ ಮಾಡ್ಬೇಕಾದ್ರೆ ಜಸ್ಟ್ ಆ ಜಾಗದಲ್ಲಿ ರಿಪ್ಲೇಸ್ ಮಾಡಿ ಯಾವ್ದಾರ ನಂಬರ್ನ. ಫಾರ್ ಎಕ್ಸಾಂಪಲ್ df2
ಡಾಟ್ ಫಿಲ್ನ ಫಿಲ್ನ ಅನ್ನೋ ಒಂದು ಫಂಕ್ಷನ್ ಯೂಸ್ ಮಾಡ್ಕೊಬಹುದು. ಫಿಲ್ನ ಏನ್ ಫಿಲ್ ಮಾಡ್ತೀರಾ, ಝೀರೋನ ಹಾಕ್ಬೇಕು. ಓಕೆ, ಇವಾಗ ನೋಡ್ಬೋದು ನೀವು ನಲ್ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಫಿಲ್ನ ಆಗಿದೆ. ಅಲ್ಲಿ ಫಿಲ್ನ ಅಂದ್ರೆ ಏನು, ಏನ್ ಫಿಲ್ ಮಾಡಿದ್ವಿ ನಾವು, ಝೀರೋ ಫಿಲ್ ಮಾಡಿದೀವಿ. ಕಿರಣ್ ನಲ್ಲಿ ನನ್ನಿತ್ತು, ಇವಾಗ ಝೀರೋ ಆಗಿದೆ. ಏಜ್ ನನ್ನಿತ್ತು, ಝೀರೋ ಆಗಿದೆ. ಈ ತರ ನಾವು ಫಿಲ್ನ ಯೂಸ್ ಮಾಡಿಕೊಂಡು ಮಾಡಬಹುದು. ಓಕೆ ಓಕೆ ಸೊ ಇವಾಗ ನಾವು ಝೀರೋನ ರಿಪ್ಲೇಸ್ ಮಾಡಿದ್ವಿ. ಈಗ ಬೇಡ ನಮ್ಗೆ, ನಾವು ಝೀರೋ ಬದಲು ಸ್ವಲ್ಪ ಅನಲಿಟಿಕ್ ಆಗಿ ಯೋಚನೆ ಮಾಡಿ, ಮೀನಾ ಇಲ್ಲ ಆವರೇಜ್ ಆ ರೀತಿ ನಾವು ರಿಪ್ಲೇಸ್ ಮಾಡ್ಕೊಬೇಕು. ಅದನ್ನ ಯಾವ ರೀತಿ ಮಾಡೋದು? ಸೊ ಅದಕ್ಕೂ ಫಂಕ್ಷನ್ಸ್ಗಳಿದಾವೆ, ಅದನ್ನು ಕೂಡ ಮಾಡ್ಬೋದು. df2 ಆಫ್ ಯಾವ್ದ್ರಲ್ಲಿ ಮಾಡ್ಬೇಕು ನಾವು, ಏಜ್ ಅಲ್ಲಿ, ರೈಟ್? ಏಜ್ ಅಲ್ಲಿ ಒಂದು ಮಾಡಬೇಕು. ಏಜ್ ಇಸ್ ಈಕ್ವಲ್ ಟು df2 ಆಫ್ ಏಜ್ ಡಾಟ್ ಫಿಲ್ನ ಏನ ಫಿಲ್ ಮಾಡ್ತಾ ಇದ್ದೀವಿ ನಾವು, df2 ಡಾಟ್ ಯಾವ್ದ್ರಲ್ಲಿ, ಏಜ್ ಅಲ್ಲಿ ಏನ್ ತಗೊಳ್ತಾ ಇದೀವಿ, ಏಜ್ ನಾವು ಮೀನ್ ನ ಫಿಲ್ ಮಾಡ್ತಾ ಇದೀವಿ. ಏಜ್ ನ ಮೀನ್ ಏನಾಗಿದೆ ಅದನ್ನ ನಾವಿಲ್ಲಿ ಫಿಲ್ ಮಾಡ್ತಾ ಇದೀವಿ. ಸೊ ಮೀನ್ ಏನಿಲ್ಲ ಏಜ್ದು ಡಿಸ್ಕ್ರೈಬ್ ಅಲ್ಲಿ ನೋಡಿದ್ ನಾವು, ಡಾಟ್ ಓಕೆ. ಏಜ್ ನ ಮೀನ್ ಎಷ್ಟಿದೆ, 23. ಈ 23 ನಾನು ಇಲ್ಲಿ ನಿಮ್ಮ ನನ್ನಿರೋ ಜಾಗದಲ್ಲಿ ನಾನು ರಿಪ್ಲೇಸ್ ಮಾಡ್ತಾ ಇದ್ದೀನಿ, ಫಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಫಿಲ್ ನ, ಇಲ್ಲಿ ನಾನು ಝೀರೋನ ಆಡ್ ಮಾಡ್ಲಿಲ್ಲ. ಇನ್ಸ್ಟೆಡ್ ಆಗಿ df2 ಡಾಟ್ ಮ್ಯಾನ್ಯಲ್ ಆಗಿ ಮೀನ್ ನ ತಗೋತಾ ಇದ್ದೀನಿ, ಯಾವ್ದು, ಏಜ್ದು. ಸೊ ಅದನ್ನ ನಾನು ಫಿಲ್ ಮಾಡ್ತಾ ಇದ್ದೀನಿ. df2 ಕ್ಯಾಪ್ಸ್ ಅಲ್ಲಿದೆ. ಓಕೆ, ಸೊ ಇವಾಗ ನೀವು ನೋಡ್ಬೋದು ಏಜ್ ಎಲ್ಲಿ ನನ್ನಿತ್ತು ಅಲ್ಲಿ ಮೀನ್ ರಿಪ್ಲೇಸ್ ಆಗಿದೆ. ಇವಾಗ ರೋಹಿತ್ ನ ಏಜ್ ಏನಾಯ್ತು, 23 ಪಾಯಿಂಟ್ ಸಮಥಿಂಗ್ ಆಯ್ತು. ಇದು ಬಂದ್ಬಿಟ್ಟು ಮೀನ್, ರೋಹಿತ್ ನ ಏಜ್ 23 ಆಗಿ ತಗೊಂತು ಅಲ್ವಾ? ಈ ರೀತಿ ನಾವು ಮೀನ್ ನ ರಿಪ್ಲೇಸ್ ಮಾಡಬಹುದು. ಸಿಮಿಲರ್ಲಿ ಫಾರ್ ಯುವರ್ ಮಾರ್ಕ್ಸ್ ಆಲ್ಸೋ, ನಿಮ್ಮ ಮಾರ್ಕ್ಸ್ ಕೂಡ ನಾವು ನಿಮ್ಮ ಕೆಲವೊಂದು ಡಿಸ್ಕ್ರೈಬ್ ಅಲ್ಲಿರೋ ಒಂದು ವ್ಯಾಲ್ಯೂಸ್ ಗಳನ್ನ ನಾವು ಇಲ್ಲಿ ರಿಪ್ಲೇಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಮೀನ್ ಬದಲು ಸ್ಟ್ಯಾಂಡರ್ಡ್ ಡಿವಿಷನ್ ಹಾಕ್ಬೋದು, ಇಲ್ಲ ಮಿನಿಮಮ್ ವ್ಯಾಲ್ಯೂ ಹಾಕ್ಬೋದು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಹಾಕ್ಬೋದು. ಈ ರೀತಿ ನಾವು ರಿಪ್ಲೇಸಸ್ ನ ಮಾಡ್ಕೊಬಹುದು. ಓಕೆ, ಸೊ ಓಕೆ, ಇವಾಗ ನಾವು ಯಾವ ರೀತಿ ನಿಮ್ಮ ಮಿಸ್ಸಿಂಗ್ ವ್ಯಾಲ್ಯೂನ ಡೀಲ್ ಮಾಡೋದು ಅಂತ ತಿಳ್ಕೊಂಡ್ವಿ. ಏನ್ ಕಲ್ತ್ಕೊಂಡ್ವಿ ನಾವು, ಎಲ್ಲಾರ ಮಿಸ್ಸಿಂಗ್ ವ್ಯಾಲ್ಯೂ ಇತ್ತು ಅಂದ್ರೆ ಅಲ್ಲಿ ನಾವು ಝೀರೋಸ್ ನ ರಿಪ್ಲೇಸ್ ಮಾಡಬಹುದು, ಇಲ್ಲ ಅಥವಾ ಫುಲ್ ರೋ ನ ರಿಮೂವ್ ಮಾಡಬಹುದು, ಡ್ರಾಪ್ ನ ಯೂಸ್ ಮಾಡಬಹುದು. ಮತ್ತೆ ಇಲ್ವಾ ನಿಮ್ಮ ಮೀನ್ ಅಥವಾ ಯಾವ್ದಾರ ಒಂದು ಸ್ಟ್ಯಾಟಿಸ್ಟಿಕಲ್ ವ್ಯಾಲ್ಯೂನ ನಾವು ರಿಪ್ಲೇಸ್ ಮಾಡಬಹುದು ಇಲ್ಲಿ ವೈಲ್ ಹ್ಯಾಂಡ್ಲಿಂಗ್ ದ ಮಿಸ್ಸಿಂಗ್ ವ್ಯಾಲ್ಯೂ. ಆ ರೀತಿ ನಾವು ನಿಮ್ಮ ಮಿಸ್ಸಿಂಗ್ ವ್ಯಾಲ್ಯೂನ ಡೀಲ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಗ್ರೂಪ್ ಬೈ. ಸೊ ಗ್ರೂಪ್ ಬೈ ಬಗ್ಗೆ ತಿಳ್ಕೊಳ್ಳೋಣ.
ಸೊ ನೀವು SQL ಎಲ್ಲ ಕೇಳಿರ್ತೀರ ಗ್ರೂಪ್ ಬೈ ಅಂದ್ರೆ ಡೇಟಾನ ಆ ವ್ಯಾಲ್ಯೂ ತಕ್ಕನಾಗೆ ನಾವು ಗ್ರೂಪ್ ಮಾಡ್ತಾ ಇದ್ದೀವಿ. ಅದನ್ನ ಯಾವ ರೀತಿ ಮಾಡೋದು ನಿಮ್ಮ ಪ್ಯಾಂಟಾಸ್ ನಲ್ಲಿ ನೋಡೋಣ. ಸೊ ಗ್ರೂಪ್ ಬೈ ನಾವೊಂದು ಸಿಂಪಲ್ ಆಗಿ ಒಂದು ಡೇಟಾ ಫ್ರೇಮ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೇಲ್ಸ್ ಅನ್ನೋದು ಡೇಟಾ ತಗೊಳ್ಳೋಣ ಫಾರ್ ಎಕ್ಸಾಂಪಲ್. ಓಕೆ, ಯಾವ ರೀತಿ ಕ್ರಿಯೇಟ್ ಮಾಡೋದು? ಪಿ ಡಾಟ್ ಡೇಟಾ ಫ್ರೇಮ್ ಓಕೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಸೇಲ್ಸ್ ಅನ್ನೋ ಒಂದು ಡೇಟಾನ ಕ್ರಿಯೇಟ್ ಮಾಡ್ಕೊಂಡಿವಿ. ಓಕೆ, ಸೊ ಇಲ್ಲಿ ಏನೇನು ಇನ್ಕ್ಲೂಡ್ ಮಾಡಿದೀವಿ? ಸಿಟಿ ಇನ್ಕ್ಲೂಡ್ ಮಾಡಿದೀವಿ. ಆ ಸಿಟಿಲಿ ಎಷ್ಟು ಸೇಲ್ಸ್ ಆಗಿದೆ ಒಂದು ಸೇಲ್ಸ್ ಕಾಲಮ್ ಇನ್ಕ್ಲೂಡ್ ಮಾಡ್ಕೊಂಡಿದೀವಿ, ಮತ್ತೆ ಮಂತ್ ಇನ್ಕ್ಲೂಡ್ ಮಾಡ್ಕೊಂಡಿದೀವಿ. ಓಕೆ, ಇವಾಗ ನಾನು ಗ್ರೂಪ್ ನ ಇಟ್ಕೊಂಡು ಗ್ರೂಪ್ ಬೈ ಅನ್ನೋ ಒಂದು ಫಂಕ್ಷನ್ ಇಟ್ಕೊಂಡು ಕೆಲವೊಂದು ಆಪರೇಷನ್ಸ್ ನ ಮಾಡಬೇಕು. ಅದು ಯಾವ ರೀತಿ ಮಾಡೋದು? ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಗ್ರೂಪ್ ಮಾಡ್ಕೊಬೇಕು ಬೇಸ್ಡ್ ಆನ್ ಯುವರ್ ಸಿಟೀಸ್. ಸೊ ಸಿಟೀಸ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅಂತ ಅದ್ರ ಬೇಸಿಸ್ ಮೇಲೆ ನಾನು ಗ್ರೂಪ್ ಮಾಡಬೇಕು ಅಂದ್ರೆ ಗ್ರೂಪ್ ಆಫ್ ಸಿಟಿ is equal to sales dot group by city. With respect to sales dot sum. ಸೊ ಇಲ್ಲಿ ಸಮ್ ಮಾಡ್ತಾ ಇದೀವಿ. ಸೊ ಈ ಫಾರ್ ಎಕ್ಸಾಂಪಲ್ ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂದ್ರೆ, ಇಲ್ಲಿ ನೋಡಿ ಬ್ಯಾಂಗ್ಳೂರಲ್ಲಿ ಒಟ್ಟು ಸೇಲ್ಸ್ ಬಂದ್ಬಿಟ್ಟು 1000 ಇದೆ, ಮತ್ತೆ ಈ ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟು 1200 ಇದೆ. ಸೊ ಎರಡನ್ನು ಸಮ್ ಅಪ್ ಮಾಡಿದ್ರೆ ನಮಗೆ 2200 ಆಗುತ್ತೆ ಅಲ್ವಾ? ಈ ರೀತಿ ಅದು ಗ್ರೂಪ್ ಏನ್ ಮಾಡುತ್ತೆ ಅಂದ್ರೆ ಈ ಬ್ಯಾಂಗ್ಳೂರ್ ಎರಡನ್ನು ಸಿಂಗಲ್ ಆಗಿ ಮರ್ಜ್ ಮಾಡುತ್ತೆ. ಈ ಬ್ಯಾಂಗ್ಳೂರು ಒಂದೇನೆ, ಮತ್ತೆ ಅದ್ರ ಸೇಲ್ಸ್ ನ ಸಮ್ ಅಪ್ ಮಾಡುತ್ತೆ, ನಿಮಗೆ 2200 ಅಂತ ಕೊಡುತ್ತೆ. ಸಿಮಿಲರ್ಲಿ ಫಾರ್ ನಿಮ್ಮ ಮೈಸೂರಿಗೂ ಕೂಡ ಮತ್ತೆ ಹುಬ್ಳಿಗೂ ಕೂಡ ಈ ರೀತಿ ಅದು ಸಮ್ ಅಪ್ ಮಾಡಿ ಕೊಡುತ್ತೆ. ಅದನ್ನ ಯಾವ ರೀತಿ ಮಾಡುತ್ತೆ ಅಂತ ನೋಡೋಣ. ಓಕೆ, ಇಲ್ಲಿ ಗ್ರೂಪ್ ಆಗಿದೆ, ನಾವು ಇದನ್ನ ಡಿಸ್ಪ್ಲೇ ಮಾಡಬಹುದು. ನೋಡಬಹುದು ನಿಮ್ಮ ಬ್ಯಾಂಗ್ಳೂರ್ ಟೋಟಲ್ ಆಗಿ ಸೇಲ್ಸ್ ಎಷ್ಟಿದೆ? 2200. ಇವೆರಡನ್ನು ಸೇರಿಸಿ ಅಲ್ವಾ, ಅದು ಇಲ್ಲಿ ಆಡ್ ಅಪ್ ಆಗಿದೆ, ಗ್ರೂಪ್ ಆಗಿದೆ. ಮತ್ತೆ ಹುಬ್ಳಿ ಬರೀ 600 ಇದೆ, ಹುಬ್ಳಿ ಒಂದೇನೆ ಇರೋದು. ಸೊ ಅಲ್ಲಿ 600 ಸೇಲ್ಸ್ ಆಗಿದೆ ಟೋಟಲ್, ಅದನ್ನ ಇಲ್ಲಿ ಗ್ರೂಪ್ ಮಾಡ್ತು. ನೆಕ್ಸ್ಟ್ ಬಂದ್ಬಿಟ್ಟು ಮೈಸೂರಲ್ಲಿ ಎಷ್ಟಿದೆ ಟೋಟಲ್ ಆಗಿ? 800 ಪ್ಲಸ್ 900 1700, ರೈಟ್? ಇದು ಆಡ್ ಅಪ್ ಆಗಿ 1700 ಡಿಸ್ಪ್ಲೇ ಆಯಿತು. ಈ ರೀತಿ ನೀವು ನಿಮ್ಮ ಗ್ರೂಪ್ ಬೈನ ಯೂಸ್ ಮಾಡಿಕೊಂಡು ಆಪರೇಷನ್ಸ್ ನ ಮಾಡಬಹುದು. ಸೊ ಇನ್ನೂ ಬೇಕಾದ್ರೆ ಮಾಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಸಿಟೀಸ್ ವಿತ್ ರೆಸ್ಪೆಕ್ಟ್ ಟು ಅಗ್ರಿಗೇಷನ್ ಬರೀ ಸಮ್ ಮಾತ್ರ ಅಲ್ಲ, ಜೊತೆ ಮೀನ್ ಕೌಂಟ್ ಇದು ಎಲ್ಲದಕ್ಕೂ ಮಾಡಬೇಕು ಫಾರ್ ಅಂದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್
ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸಮ್ ಕೂಡ ಬಂತು. ಒಂದು ಅಗ್ರಿಗೇಟ್ ಫಂಕ್ಷನ್ ಅಂದ್ಬಿಟ್ಟು ಸಮ್, ಸೆಕೆಂಡ್ ಅಗ್ರಿಗೇಟ್ ಫಂಕ್ಷನ್ ಅಂದ್ಬಿಟ್ಟು ಮೀನ್. ಬೆಂಗಳೂರಿನ ಮೀನ್ 1100. ಓಕೆ, ಈ ರೀತಿ ನೀವು ಮೀನ್ ಕೂಡ ಫೈಂಡ್ ಔಟ್ ಮಾಡಿಕೊಂಡು ಸಮ್ ಇದು ಮಾಡ್ಬೋದು, ಆಡ್ ಅಪ್ ಮಾಡ್ಬೋದು. ಮತ್ತೆ ಕೌಂಟ್, ಸೊ ಎಷ್ಟು ಬೆಂಗಳೂರು ಇದೆ, 2 ಬೆಂಗಳೂರ್ಸ್ ಇದೆ. ಹುಬ್ಳಿ ಇರೋದೇ ಒಂದು, ಮತ್ತೆ ಮೈಸೂರು ಬಂದ್ಬಿಟ್ಟು 2 ಇದಾವೆ. ಸೊ ಈ ರೀತಿ ನೀವು ಗ್ರೂಪ್ ಅನ್ನ ಯೂಸ್ ಮಾಡಿಕೊಂಡು ಅಗ್ರಿಗೇಟ್ ಫಂಕ್ಷನ್ಸ್ ನ ಟೋಟಲ್ ಆಗಿ ಮಾಡ್ಬೋದು. ಓಕೆ, ಕಂಬೈನ್ ಆಗಿ ಮಾಡ್ಬೋದು. ಇಷ್ಟ ಆಗಿದೆ ನಿಮ್ಮ ಗ್ರೂಪ್ ಬೈ.